ಶುಭ ಸಂಜೆ ಎಲ್ಲರಿಗೂ. ಇವತ್ತು ನಾನು ತೊಗೊಂಡು ಬಂದಿರೋವಂಥ ವಿಷಯ ಸ್ಫಟಿಕ ಮಣಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಹಯಗ್ರೀವ ಮಂತ್ರ ಇದು. ಈ ಹಯಗ್ರೀವ ಮಂತ್ರ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಮತ್ತು ಇದನ್ನು ಧಾರಣೆ ಮಾಡೋದ್ರಿಂದ, ಈ ಸ್ಫಟಿಕ ಮಾಲೆನ ಧಾರಣೆ ಮಾಡೋದ್ರಿಂದ ನಿಮ್ಮ ಹಲವಾರು ತೊಂದರೆಗಳು ಅಂದರೆ ಜೀವನದಲ್ಲಿ ಬರಬೇಕಾಗಿರೋಂಥ ಎಷ್ಟೊಂದು ಥರ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುತ್ತೆ. ನಿಮಗೆ ಗ್ರೋತೇ ಆಗ್ತಾ ಇಲ್ಲ ಅಂದಾಗ ಅಂದ ಪಕ್ಷದಲ್ಲಿ ಸೋಮವಾರ ಹೊತ್ತು ಈ ಮಾಲೆನ ಧಾರಣೆ ಮಾಡಬೇಕು. ಸುಮ್ಮನೆ ಒಂದು ಮಾಲೆ ತಗೊಳ್ಳಿ, ಶಿವನ ಹೆಸರು ಹೇಳಿ ಇದನ್ನು ಧಾರಣೆ ಮಾಡಿ, ಹಯಗ್ರೀವ ಮಂತ್ರ ಹೇಳಿ ಇದನ್ನು ಧಾರಣೆ ಮಾಡಿ, ಗುರು ತತ್ವ ಇರೋದ್ರಿಂದ ಇದನ್ನು ಧಾರಣೆ ಮಾಡಿ. ಎಲ್ಲದರಲ್ಲೂ ಯಾವುದು ಮಂತ್ರ ಗೊತ್ತಿಲ್ಲ ಅಂತ ಹೇಳಿದರೆ ಜೈ ಗುರು ಅಂತನಾದರೂ ಹೇಳಿ ಇದನ್ನು ಧಾರಣೆ ಮಾಡೋದ್ರಿಂದ ಹಲವಾರು ಪ್ರಯೋಗಗಳ ಅಂದರೆ ನೀವು ಎಷ್ಟೆಲ್ಲ ಮಾಡಿ ಸೋತಿರ್ಬೋದು, ಬಟ್ ಇದು ಮಾಡೋದ್ರಿಂದ ನಿಮಗೆ ಎಷ್ಟು ಬೇಗ ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಒಂದು ಸಲ್ಯೂಷನ್ ಅಂತ ಸಿಗ್ತಾ ಹೋಗುತ್ತೆ. ಮತ್ತು ಇದು ಬಾಡಿನ ಕೂಲ್ ಮಾಡುತ್ತೆ. ಇದನ್ನು ನೀವು ನೋಡಿರ್ಬೋದು, ಇದು ಒರಿಜಿನಲ್ ಅಂತ ಚೆಕ್ ಮಾಡೋದಕ್ಕೆ ಇದು ಎರಡನ್ನ ಕತ್ತಲಲ್ಲಿ ಉಜ್ಜಿ ನೋಡಿದ್ರೆ ಇಲ್ಲಿ ಸ್ಪಾರ್ಕ್ ಬರುತ್ತೆ, ಬೆಂಕಿ ಬರುತ್ತೆ. ಅದು ಒರಿಜಿನಲ್ ಸ್ಫಟಿಕ ಮಣಿ. ಇದನ್ನು ಹೊರಗಡೆ ಇಟ್ಟರೆ ತಂಪಾಗಿರೋ ಜಾಗ, ಪೂರ್ತಿ ಕೂಲಾಗಿರೋ ಅಂಥದ್ದು, ಅಥವಾ ಉಷ್ಣತೆಯಲ್ಲಿ ಇದ್ದಾಗ ಅದು ಕೂಡ ಅದನ್ನು ಕಾಪಾಡ್ಕೊಳ್ತಾ ಬರುತ್ತೆ ಬಾಡಿಯಲ್ಲಿ. ಸೊ ಇದನ್ನು ಧಾರಣೆ ಮಾಡೋದ್ರಿಂದ ಹಲವಾರು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಸಿಗತ್ತೆ. ಓಕೆ, ಇದನ್ನು ಒಳ್ಳೆ ಕಡೆಯಿಂದ ತೆಗೆದುಕೊಳ್ಳಿ, ಎಲ್ಲ ಒಳ್ಳೆ ಒರಿಜಿನಲ್ ನೋಡಿನೇ ಯೂಸ್ ಮಾಡಿ. ಇದನ್ನು ಇನ್ನೂ ಒಂದು ಅಂತ ಹೇಳಿದರೆ, ಬರೀ ಮಣಿ ಒಂದೇ ಒಂದನ್ನು ನೀರೊಳಗಡೆ ಹಾಕಿ ಆ ನೀರನ್ನ ವಿದ್ಯಾರ್ಥಿಗಳು ಸೇವನೆ ಮಾಡೋದ್ರಿಂದ, ದಿನ ಕುಡಿಯೋದ್ರಿಂದ ಅವರ ಏಕಾಗ್ರತೆ, ಬುದ್ಧಿ ಚುರುಕಾಗಂಥದ್ದು, ಅವ್ರಿಗೆ ಏನು ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಸವಾಲುಗಳನ್ನು ಏನೇನೆಲ್ಲ ಚಾಲೆಂಜಸ್ ಬರುತ್ತೋ ಅದನ್ನೆಲ್ಲ ಅವ್ರು ಫೇಸ್ ಮಾಡೋದಕ್ಕೆ ಆ ಧೈರ್ಯ ಮತ್ತು ಆ ಸ್ಥಿರತೆ ಮತ್ತು ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ತುಂಬ ಒಳ್ಳೆಯದು. ಸ್ಫಟಿಕ ಮಣಿ, ಕ್ಲಿಯರ್ ಕ್ವಾರ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನೀವು ಡಿವೈನ್ ಟ್ಯಾರೋ ಸ್ಟಾರ್ಸಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು.